ಬಿಂದು ನಮಗೆ ದುಡ್ಡು ಬರುತ್ತೆ, ಇಲ್ಲ ಅಂತಂದ್ರೆ ದುಡ್ಡು ಮುಂಡ ಮುಚ್ಕೊಂಡು ಹೋಗುತ್ತೆ. 2 years ಬ್ಯಾಕ್ ಇದ್ದಿದ್ದು ಜೋಶು ಇವಾಗಿಲ್ಲ ಅಂಡ್ ಅಷ್ಟೊಂದು ಜನನೂ ಇಲ್ಲ. ಇನ್ನೊಂದು ವರ್ಸ್ಟ್ ಪಾರ್ಟ್ ಏನು ಗೊತ್ತಾ, ಯುಗಾದಿ ಹಬ್ಬದಲ್ಲಿ ಆಗಿರೋದು ಬಿಸಿ ಬಿಸಿ ಒಬ್ಬಟ್ಟು. ಏನು ಕಾಸು ಕೊಡ್ತಾ ಇದ್ದೀ ಪಚ್ಚಿ ಆಡಕ ನನಗೆ ಬೆಳಗ್ಗೆನೆ? ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ಎಲ್ರಿಗೂ ಗೊತ್ತು ಯುಗಾದಿ ಹಬ್ಬ. ಸೊ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದೀರಾ, ಯಾರ್ಯಾರು ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ನಮ್ಮ ಮನೆ ಆಲ್ರೆಡಿ ಬೆಳಗ್ಗೆ ಎದ್ದು ಬೇವು, ಇದಕ್ಕೆ ಬೇವು, ಇದು ಬೇವಿನ ಮರದ್ದೆ ತಾನೆ, ಇದಕ್ಕೆ ಬೇವು, ಇದು ಮಾವು ಎರಡನ್ನೂ ಕಟ್ಟವ್ರೆ. ಯುಗಾದಿ ಹಬ್ಬದಲ್ಲಿ ಫೇಮಸ್ ಅದಲ್ವಾ ಗೈಸ್, ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸಂಕ್ರಾಂತಿ ಟೈಮಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಯುಗಾದಿ ಟೈಮಲ್ಲಿ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಆ್ಯಕ್ಚುಲಿ ನಮಗೆ ಯುಗಾದಿ ಬಂದ್ಬಿಟ್ಟು ಆ್ಯಕ್ಚುಯಲ್ ಹೊಸ ವರ್ಷ. ಸೊ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಏನಮ್ಮ, ಏನು ಕಾಸು ಕೊಡ್ತಾಯಿದ್ದೀ ಪಚ್ಚಿ ಆಡಕ ನನಗೆ ಬೆಳಗ್ಗೆನೆ? ಬೆಳಗ್ಗೆ ಪಚ್ಚಿ ಆಡಕ್ಕೆ ಕಾಸು ಕೊಡ್ತಾಯಿದ್ಯಾ? ಎಲ್ಲ ಮಾಡಿ. ಇವಳಿನ್ನ ರೆಡಿ ಆಗಿಲ್ಲ. ಯಾಕೆ ರೆಡಿ ಆಗಿಲ್ಲ? ಇನ್ನು ಸ್ನಾನ ಮಾಡಿಲ್ಲ? ಬಾ, ಅಮ್ಮವ್ರು ಆಲ್ರೆಡಿ ಸ್ನಾನ ಮಾಡಿ ಎಲ್ಲ ಪೂಜೆ ಮಾಡಿಬಿಟ್ಟವ್ರೆ ಗೈಸ್. ನಾನು ಯಾವಾಗಲೂ ಎಲ್ಲ ಹಬ್ಬದಲ್ಲೂ ಲೇಟಾಗಿ ಎದ್ದೊಳ್ತೀನಿ ಅಂದ್ಬಿಟ್ಟು ನಿಮ್ಗೆ ಗೊತ್ತಿರುತ್ತಲ್ವ, ಬೈಕ್ ಅಂತ ಇರ್ತೀರಲ್ವ. ಸೊ ಬನ್ನಿ, ಮನೆಯಲ್ಲಿ ದೇವ್ರ ಮನೆಯಲ್ಲಿ ಹೆಂಗೆ ಮಾಡೋರೆ ತೋರಿಸ್ತೀನಿ, ಪೂಜೆ ಹೆಂಗೆ ಮಾಡೋರು ತೋರಿಸ್ತೀನಿ. ನಡಿ, ಇದು ತೋರಣ ಕಟ್ಟವ್ರೆ. ಹಂಗೇ ಇಲ್ಲಿಗೆ ಬಂದರೆ ಸೊ ಆಲ್ರೆಡಿ ಪೂಜೆ ಎಲ್ಲ ಮಾಡಿ ಅವರೆಲ್ಲ ನಮ್ಮ ಮನೆಗೆ ಅವರೆಲ್ಲ ಬರ್ತಾರೆ. ಸೊ ಅದಕ್ಕೆ ಅಂದ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೊತಾರೆ ಗೈಸ್. ನಾನಿನ್ನು ಸ್ನಾನನೂ ಮಾಡಿಲ್ಲ. ಸ್ನಾನ ಇರಲಿ, ಮಖನೇ ತೊಳೆದಿಲ್ಲ ಇನ್ನು. ಹಂಗೆ ಹೊಸ ವರ್ಷದ ಶುಭಾಶಯಗಳು ಹೇಳ್ಬಿಡಮ್ಮ. ಯುಗಾದಿ ಹಬ್ಬನೇ ತಾನೇ ನಮ್ಗೆ ಹೊಸ ವರ್ಷ. ಇದಕ್ಕೆ ನೋಡಿ ಗೈಸ್, ನಮ್ಮಮ್ಮ ಆಲ್ರೆಡಿ ಈರುಳ್ಳಿ ಟೊಮಾಟೊ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊತಾವ್ರೆ. ವಿಶ್ ಮಾಡ್ರಪ್ಪ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ಮಾಡ್ರಿ. ಅಯ್ಯಯ್ಯೋ ಗೈಸ್, ಸ್ನಾನ ಮಾಡಿದೆ ಅಡುಗೆ ಮನೆಯೊಳಗೆ ಯಾರು ಬರಬಾರ್ದು ಅಂತ ಹೇಳಿದ್ರು, ಅಂದರೂ ಹೊಟ್ಟೋಗ್ಬಿಟ್ಟೆ. ಇರ್ಲಿ, ಬರೋದು ಬಂದ್ಬಿಟ್ಟಿದ್ದೀನಿ. ಓಕೆ, ವಿಶ್ ಮಾಡಿ. ವಿಶ್ ಮಾಡಿ. ಹಂಗೆ ಹೊಸ ವರ್ಷದ್ದು. ಎಸ್ ಗೈಸ್, ಹಂಗೆ ನಿಮಗೆ ಒಂದು ಸಣ್ಣ ಟೂರ್ ಮಾಡಿಸ್ಬಿಡ್ತೀನಿ ಇವಾಗ, ಏನೇನು ಮಾಡ್ತಾವ್ರೆ ಅಂತ. ಅದಕ್ಕೆ ಹಂಗೆ ಒಂದು ಲೈಟಾಗಿ ಹೈಲೈಟ್ಸ್ ಕೊಟ್ಬಿಡಿ, ಏನೇನು ಮಾಡ್ತಿದ್ದೀನಿ ಮಧ್ಯಾಹ್ನಕ್ಕೆ ಅಂತ. ಇಲ್ಲಿ ಬಂದು ತೋರಿಸ್ಬಿಡಿ ಏನೇನು ಆಲ್ರೆಡಿ ಮಡಗಿದ್ದೀರಿ ಎಲ್ಲನೂ. ಗೈಸ್ ನೋಡಿ, ಎಲ್ಲ ಏನೇನೋ ಬೇಯಿಸಿ ಮಡಗವ್ರೆ. ಇಲ್ಲೇನೋ ಬೆಳ್ಳುಳ್ಳಿ ಚೇಸ್ತಾವ್ರೆ. ಹೇಳಿ. ಇದೇನಿದು? ಓಕೆ, ತರಕಾರಿ ಗೊಜ್ಜಿಗೆ ಅದನ್ನು ಆಲ್ರೆಡಿ ಇಟ್ಬಿಟ್ಟಿದ್ದೀರಾ? ಓಕೆ, ಇದೇನಿದು? ಓಕೆ, ರೆಡಿ ಆಗ್ತಾ ಇದೆ. ಇದು ಬೀನ್ಸ್ ಪಲ್ಯ. ಬೀನ್ಸ್ ಪಲ್ಯ, ಬೇಳೆ ಎಲ್ಲ ಹಾಕಿದ್ರೆ ಮತ್ತೆ? ಓಕೆ, ಇದೇನಿದು? ಇದು ಮೇಲ್ಗಡೆದು ಬೆಲ್ಲನಾ? ಓಕೆ. ಇದು ಒಬ್ಬಟ್ಟು ಹೋಳಿಗೆ ಗೈಸ್. ಅಲ್ಲ ಅದೇ, ಸಾರಿ, ಹೋಳಿಗೆ ಅಲ್ಲ, ಅದೇನದು? ಒಬ್ಬಟ್ಟು ಹೂರ್ಣ. ಅದು ಹೂರ್ಣ. ಇದೇನಿದು? ಬೇಳೆ, ಎಕ್ಸೆಸ್ ಬೇಳೆನ ಅದು? ಮತ್ತೆ ಎಷ್ಟು ಐಟಮು? ಸಾಂಬಾರು, ಕೋಸಂಬರಿ, ಪಲ್ಯ, ಒಬ್ಬಟ್ಟು, ಕೂಟು ಅಂದ್ರೆ ಅದೇ ತರಕಾರಿ ಪಲ್ಯ, ಗೊಜ್ಜು ಅಂತಲ್ಲ ಅದಕ್ಕೆ. ಅದು ಅಷ್ಟೇನಾ? ಬೀನ್ಸ್ ಪಲ್ಯ, ಇದೈತೆ, ಏನು ಪಾಯಸ ಮಾಡಬೇಕು. ಓಕೆ ಗೈಸ್, ಇವತ್ತಂತೂ ಭರ್ಜರಿ. ಮಾವರು ಬರ್ತಾರಾ? ಬರೋಕ್ಕೆ ಹೇಳಿದ್ದೀರಾ? ಓಕೆ, ನಮ್ಮ ಮಾವರು ಬರೋಕ್ಕೆ ಹೇಳೋರು. ಗೈಸ್ ನೆನಪೈತೆ ತಾನೇ ನಿಮಗೆ? ಟ್ರೈನಲ್ಲಿ ಹೋಗುವಾಗ 80 ರೂಪಾಯಿ ನಾನು ಸೋತಿದ್ದೀನಿ. ನಮ್ಮ ಮಾವನ ಜೊತೆ. ಇವತ್ತು ಗೆದ್ದುಬಿಡ್ತೀನಿ. 80 ರೂಪಾಯಿ ಅಮ್ಮ. ಇವತ್ತು ಯುಗಾದಿ ಹಬ್ಬದ ದಿನ ಗೈಸ್. ಪಾಕ ಒಂದು 2,000 ದುಡ್ಡು ಮಾಡ್ಕೊಂಡು ಖರ್ಚಿಗೆ ಜೋಬಿಗೆ ತುಂಬ್ಕೊಂಬರ್ತಾರದೆ. ಸೊ ಬನ್ನಿ, ಇವಾಗ ಸದ್ಯಕ್ಕೆ ನಾನು ಹೋಗಿ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ರೆಡಿ ಆದಮೇಲೆ ನಿಮಗೆ ಸಿಗ್ತೀನಿ. ಓಕೆ, ಲೇಟ್ ಮಾಡೋದು ಬೇಡ. ಚಲೋ. ಸೊ ಗೈಸ್, ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಾಯಿತು. ನಮ್ಮ
ದೀಪಾವಳಿಗೆ ಅಂತ ನಾವು ಹಿಂಗೆ ಯೂಶ್ವಲಿ ಎಡೆ ಇಕ್ತೀವಿ ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಇಟ್ಟು ಈ ಥರ ಪೂಜೆ ಮಾಡ್ತೀವಿ. ಇವರು ಬಂದ್ಬಿಟ್ಟು ನಮ್ಮ ಮುತ್ತಜ್ಜಿ, ಇವರು ಬಂದ್ಬಿಟ್ಟು ನಮ್ಮ ತಾತ ಅಂದರೆ ಅಲ್ಲಿ ಫೋಟೋದಲ್ಲಿ ಇರಲ್ಲ ನಮ್ಮ ತಾತ ಅವರು, ಓಕೆನಾ. ಸೊ ಅವರಿಗೆ ವರ್ಷ ಹಿಂಗೆ ಯುಗಾದಿ ಹಬ್ಬದಲ್ಲಿ ಎಡೆ ಇಕ್ತಾರೆ. ಇವಾಗ ಊಟ ಮಾಡೋ ಟೈಮಲ್ಲಿ ನಾವು ಇಲ್ಲೇನೇನು ಇಟ್ಟಿದ್ದಾರಲ್ಲ ಅದನ್ನೇ ಎತ್ಕೊಂಡು ಸ್ವಲ್ಪ ತಿಂತೀವಿ. ಇಲ್ಲಿ ನಮ್ಮನೆಯವರು ಅದು ಎಡೆಗೆ ಅಂತ ಸ್ವಲ್ಪ ಮಾಡಿ ಇಕ್ಬಿಟ್ಟಿರ್ತಾರೆ ಗೈಸ್. ಇಲ್ಲಿ ಮಿಕ್ಕಿದ್ದಕ್ಕೆ ಸಪ್ರೇಟ್ ಮಾಡ್ತಾ ಇರ್ತಾರೆ. ಒಬ್ಬಟ್ಟು ಬಿಸಿ ಒಬ್ಬಟ್ಟು ಬನ್ನಿ ತೀನಿ. ನೀವು ಬಿಸಿ ಮಜ್ಜಿಗೆ ಮಾಡ್ತಾಯಿದ್ದೀರಾ? ತಣ್ಣನೆ ಮಜ್ಜಿಗೆ, ಬಿಸಿ ಒಬ್ಬಟ್ಟು ಅಂದರೆ ಇಷ್ಟೊಂದೆಲ್ಲ ಮಾಡೋರು ಯುಗಾದಿ ಹಬ್ಬಕ್ಕೆ ನೋಡಿ. ಗೇನ್ಸ್ ಬೇಯಿಸವ್ರೆ, ಒಬ್ಬಟ್ಟು, ಪಾಯಸ, ಅನ್ನ, ಸಾಂಬಾರು, ಅದು ತರಕಾರಿ ಪಲ್ಯ, ಇದು ಬೀನ್ಸ್ ಪಲ್ಯ, ಹಪ್ಪಳ, ಕೋಸಂಬರಿ, ಆಮೇಲೆ ಒಂದಿಷ್ಟು ಹಣ್ಣು ಗೈಸ್. ಸೊ ಇದಿಷ್ಟು ಮಾಡೋರ. ಇದಿಷ್ಟು ಒಂದು ಕಡೆ ಆದರೆ ಇನ್ನೊಂದು ವರ್ಸ್ಟ್ ಪಾರ್ಟ್ ಏನು ಗೊತ್ತಾ ಯುಗಾದಿ ಹಬ್ಬದಲ್ಲಿ ಆಗಿರೋದು, ನಮ್ಮ ಮನೆ ಇದು ಬೋರ್ ಇತ್ತಲ್ಲ, ಆ ಬೋರ್ದು ಏನಾಗಿದೆ ಅಂತಂದರೆ ಕೇಬಲ್ ಕಟ್ಟಾಗಿ ಫುಲ್ ಒಳಗಡೆ ಹೋಗ್ಬಿಟ್ಟಿತ್ತು. ಅರೌಂಡ್ 540 ಫೀಟ್, 540 ಅಡಿ. ಆ 540 ಅಡಿಯಿಂದ ಈಗ ಮೋಟ್ರ್ ಮೇಲೆತ್ತಿ ಕೇಬಲ್ ಎತ್ತಕ್ಕೆ ಅಂತ ಅಂದ್ಬಿಟ್ಟು 540 ಅಡಿಯಿಂದ ಮೇಲಿಂದ ಎತ್ತಿ ಮತ್ತೆ ಕೇಬಲ್ನ ಎತ್ಕೊಂಡು ಅದನ್ನು ಸರಿ ಮಾಡಿ ಕನೆಕ್ಷನ್ ಕೊಟ್ಟು ಮತ್ತೆ ಕೆಳಗಡೆ ಬಿಟ್ಟಿದ್ದೀವಿ. ನಮ್ಮ ಅತ್ತೆ ಮಾವ ಅವರೆಲ್ಲ ಬರ್ತಾರೆ ಅಂತ ಹೇಳಿದ್ದೆ, ಬಟ್ ನಮ್ಮ ಅತ್ತೆ ನಮ್ಮ ಅಜ್ಜಿ ಬಂದಿಲ್ಲ. ಅದಕ್ಕೆ ಇವು ಚಿಲ್ಟಾರಿಗಳು ಬಂದವೆ. ಇವರಿಬ್ಬರು ಇವಳನ್ನ ಆಟ ಆಡಿಸ್ತಾ ಕೂತವ್ರೆ. ನಮ್ಮ ಮಾವ ಅಲ್ಲಿ ರೂಮಲ್ಲಿ ಕೂತೈತೆ. ಯಾಕವಾ ಯಾಕೆ ಹಿಂಗೆ ಅಡ್ಡ ಬೀಳ್ತೈತಿ? ಊಟ ಮಾಡಿದ್ರಾ? ಇನ್ನೂ ಮಾಡಿಲ್ಲ. ಇವರು ಮಾಡಿಲ್ಲ ಗೈಸ್ ನಾನು ಇನ್ನೂ ತಿಂಡಿನೇ ಮಾಡಿಲ್ಲ. ನಮ್ಮ ಯುಗಾದಿ ಹಬ್ಬದಲ್ಲಿ ಹೆಂಗೆ ಅಂತಂದರೆ ಹಿಂಗೆ ಎಡೆ ಇಡೋವರೆಗೂ ಊಟ ಕೊಡೋಲ್ಲ ನಮ್ಮ ಮನೇಲಿ, ನಮಗೆ ಕೇಳಿದ್ರೂ ಕೊಡೋಲ್ಲ. ಸೊ ಎಡೆ ಇಟ್ಟ ಮೇಲೇ ತಿನ್ನಬೇಕು. ಆ್ಯಂಡ್ ಅದ್ರ ಜೊತೆಗೆ ಈಗ ಮೋಟ್ರದ್ದು ಹೇಳಿದ್ನಲ್ಲ, ಸೊ ಅದೊಂದು ಇಶ್ಯೂ ಆಗೈತೆ. ಅದನ್ನು ತೋರಿಸ್ತೀನಿ ಬನ್ನಿ ನಿಮ್ಗೆ. ಇವಾಗ ಇಂಥ ಕೆಲಸ ಆಯಿತು ಅಂತಂದರೆ ಹಬ್ಬದ ದಿನಗಳಲ್ಲಿ ಹಿಂಗೆಲ್ಲ ಆಗಿಬಿಟ್ರೆ ಗೈಸ್ ಫುಲ್ ಬೇಜಾರಾಗಿ ಹೋಗುತ್ತೆ ಅಲ್ವಾ. 540 ಅಡಿ ಎತ್ತಿ ಇಳಿಸೋಷ್ಟೊಳಗೆ ಗೈಸ್ ಕೈ ಬಿದ್ದೋಗ್ತವೆ. ಎತ್ತುವಾಗ ನಾನು ಇರಲಿಲ್ಲ, ನಂಗೆ ಗೊತ್ತಿರಲಿಲ್ಲ, ನಾನು ಇಲ್ಲೇ ಇದ್ದೆ. ಆಮೇಲೆ ಗೊತ್ತಾಯಿತು ಹಿಂಗೆ ಪ್ರಾಬ್ಲಮ್ ಆಗೈತೆ ಅಂತ. ಸೊ ಈ ಮೋಟ್ರು ಇದು ಪ್ರಾಬ್ಲಮ್ ಆಗಿತ್ತು. ಈ ಮೋಟ್ರನ್ನ ಫುಲ್ ಎತ್ತಿ 540 ಅಡಿ ಗಾಡಿ ತೊಳೆಯೋಕ್ಕೆ ಅಂತ ಹೋಗ್ತಿದ್ರು ಗೈಸ್. ಏನೋ ಕಾಯಿನ್ಸಿಯಾ? ಏನದು ಕಾಯಿನ್ಸಿಯಾ? ಈ ಗಾಡಿ ತೊಳೆಯೋಕ್ಕೆ ಅಂತ ಮೋಟ್ರ್ ಆನ್ ಮಾಡವ್ರೆ, ಮೋಟ್ರ್ ಸ್ಟಾರ್ಟ್ ಆಗಿಲ್ಲ. ನೀನೇ ತಾನೇ ಆನ್ ಮಾಡಿದ್ದು? ಹಾಂ, ಹೆಂಗೆ ಗೊತ್ತಾಯ್ತು ಮೋಟ್ರ್ ಕೆಟ್ಟಾಗದೆ ಅಂತವ? ಕೇಬಲ್ ಯಾಕೆ ಬಸ್ಟ್ ಮಾಡಿದೆ ನೀನು? ಹಾಂ, ಅದಕ್ಕೆ ನೋಡಿ ಗೈಸ್ ಹೆಂಗೆ ಹೇಳ್ತವ್ರೆ. ಕೇಬಲ್ ಹೆಂಗೆ ಕಟ್ಟಾಯಿತು ಅಂತ ಕೇಳಿದ್ರೆ, ಬಸ್ಟ್ ಆಯಿತು ಅಂತ ಕೇಳಿದ್ರೆ 5 ಬೇಳೆ ಸಮಕ್ಕೆ ಇರ್ತವೆ, ಒಂದು ಉದ್ದ ತುಂಡ ಇರ್ತವೆ, ಹಂಗೆ ಪ್ರಾಬ್ಲಮ್ಗಳು ಬರ್ತವೆ ಅಂತ ಹೇಳ್ತವ್ರೆ. ನೋಡಿ ಜೀವನದಲ್ಲಿ ಇದೂ ಹಂಗೆ, ನಮ್ಮ ಜೀವನಗಳಲ್ಲಿ ಪ್ರಾಬ್ಲಮ್ ಬಂದಾಗಲೇ ಎದುರ್ಕೊಂಬಾರ್ದು, ಎಲ್ಲನೂ ಫೇಸ್ ಮಾಡಬೇಕು ಅಂತ ನಮ್ಮ ಚೆಲ್ವಣ್ಣವ್ರು ಹೇಳ್ತವ್ರೆ. ಸೊ ಈ ಗಾಡಿ ತೊಳೆಯೋಕೆ ಹೋದಾಗ ಮೋಟ್ರ್ ಆನ್ ಆಗಿಲ್ಲ ಅಂತ ಅಂದ್ಬಿಟ್ಟು ನೋಡೋರೆ, ಕೇಬಲ್ ಬಸ್ಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಅದು 540 ಅಡಿಯಿಂದ ಎತ್ತಿ ಮತ್ತು ಕೇಬಲ್ ಎತ್ಕೊಂಡು ಅದನ್ನು ಅಟ್ಯಾಚ್ ಮಾಡಿ ಕನೆಕ್ಷನ್ ಕೊಟ್ಟು ಮತ್ತೆ ಬಿಟ್ಟು ಇವಾಗ ಮತ್ತೆ ಆನ್ ಮಾಡೋರು. ಸೊ ಗಾಡಿ ಎಲ್ಲ ಹಬ್ಬ ಅಲ್ವಾ ಗೈಸ್, ಇವತ್ತು ಯುಗಾದಿ ಹಬ್ಬದ ದಿನ ಎಲ್ಲ ನೀಟಾಗಿ ತೊಳಿತಾವ್ರೆ. ಸೊ ತೊಳಿಲಿ. ನನಗೆ ಈಗ ಆಲ್ರೆಡಿ 2:15 ಆಗೈತೆ, ಇನ್ನೂ ಊಟ ಮಾಡಿಲ್ಲ. ಎಡೆ ಇಕ್ಕಾಯಿತು, ಪೂಜೆ ಮಾಡಾಯಿತು. ಸೊ ಇವಾಗ ನೆಮ್ಮದಿಯಾಗಿ ತಿನ್ಬೋದು. ಹಾಗೆ ನಮ್ಮೂರ ಕಡೆ ಊರೊಳಗಡೆ ಹೆಂಗೆ ಆಡ್ತಾರೆ ಗೊತ್ತಾಗ, ಪಚ್ಚಿ ಇಸ್ಬಿಟ್ಟು ಕ್ರೇಜಿಯಾಗಿ ಆಡ್ತಾರೆ. ಸೊ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ. ಸದ್ಯಕ್ಕೆ ಹೋಗಿ ಊಟ ಮಾಡೋಣ, ಹೊಟ್ಟೆ ಹಸಿತೈತೆ. ಇಲ್ಲಿ ನೋಡಿ ದೊಡ್ಡ ಮನ್ಸಿ ಏನು ತಿಂತೈತಿ? ಹಾಂ, ಬರೀ ಕೋಸ್ಮರಿ ತಿಂತಾಳೆ ಗೈಸ್. ಏನು ತಿಂತೈತಿ ಹೇಳು? ಇಲ್ಲಿ ನೋಡು ಬನ್ನಿ ಇಲ್ಲಿ ನೋಡು. ಒಬ್ಬಟ್ಟು, ಅಯ್ಯೋ ಒಂದು ಸಾಕು ಟ್ರಾನ್ಸ್ಫರ್ ಗೈಸ್. ಅಲ್ಲೆಲ್ಲ ಎಡೆಲೆಲ್ಲ ಏನೇನು ತೋರಿಸೋದ್ನಲ್ಲ ಅದೆಲ್ಲ ಇವಾಗ ಬರುತ್ತೆ, ತಿಂದ್ಬಿಡೋದೆ. 2 ಗಂಟೆ ಆಗ್ಬಿಟ್ಟೈತೆ, ಹೊಟ್ಟೆ ಹಸಿಲ್ಲ ಗೈಸ್ ಜಾಸ್ತಿ. ಏನು ಮಾಡೋಣ? ಇವಳು ನೋಡಿ, ಇವಳು ಇಲ್ಲಿ ಕೂತ್ಕೊಂಡು ಬರೀ ಕೋಸ್ಮರಿ ತಿಂತಾಳೆ. ಸ್ವೀಟ್ ಕೊಡ್ಬೇಡ ಅವಳಿಗೆ, ಸ್ವೀಟ್ ಕೊಡಬೇಡ. ಸ್ವೀಟ್ ಕೊಟ್ಟರೆ ಬರೀ ಸ್ವೀಟ್ನೇ ತಿಂತಾಳೆ ಅವಳು. ಸ್ವೀಟ್ ಬೂತಿ ಏನು ಅಂತಾರೆ ನೋಡಿ, ಎಲ್ಲ ಒಟ್ಟಿಗೆ ಗೊತ್ತಾರೆ. ಒಟ್ಟಿಗೆ ಏನು ನೋಡ್ತಿದ್ದಿ ಅಲ್ಲಿ ಬನ್ನಿ? ಏನು ನೋಡ್ತಿದ್ದಿ? ಸೈಡ್ಗೆ ಹಾಕವ. ನನ್ನ ಫೇವ್ರೇಟ್ ಪಾಯಸ. ಸಾಕು ಪಾಯಸ ಗಾಯ್ಸ್, ಪಾಯಸ ಹಿಂಗೆ ಹಾಕ್ಕೊಂಬಿಟ್ಟು ಬೇಕಾ ನಿಂಗೆ? ಕೊಡ್ಬೇಡ ಅವಳಿಗೆ. ಇಲ್ಲ ನಿಂಗೆ ನೋಡಿ ಬಾಯಿ ಹೆಂಗೆ ಬಿಡ್ತಾಳೆ ಅಂತೆ.
ಕೊಡ್ಬೇಡ ಅವಳಿಗೆ. ಗೈಸ್ ನಮ್ದೆಲ್ಲ ಊಟ ಆಯಿತು. ಇವಳು ನೋಡಿ, ಇವಳು ಎಂತವಳು ಅಂತಂದರೆ ನಮ್ಮ ಜೊತೆನೂ ತಿಂದ್ಲು. ಹಾಂ, ಈಗ ಅವ್ರ ಅಜ್ಜಿ ಅವ್ರ ಅಮ್ಮ ಕುತ್ಕೊಂಡು ತಿಂತಾವ್ರ ಪಾಪ. ಅವ್ರಿಗೂ ಬಿಡ್ದಂಗೆ ಹೋಗ್ಬಿಟ್ಟಲ್ಲಿ ಎಲ್ಲ ನೋಡಿ ಹಿಂಸೆ ಇಕ್ತಾವಳೆ. ಏನು ಬೇಕು ನಿಂಗೆ ಪಣ್ಣಿ? ಈಗ ನೋಡಿ ಗೈಸ್, ನೋಡದೇ ಇರೋ ಥರ ಹೆಂಗೆ ಆ್ಯಕ್ಟಿಂಗ್ ಮಾಡ್ತಾಳೆ ನೋಡಿ. ಕಳಿಸ್ಬೋದು ಇವಳನ್ನ ನಮ್ಮ ಕಾಮಿಡಿ ಸಾರಿ ಇದಕ್ಕೆ ಡ್ರಾಮಾ ಜೂನಿಯರ್ಸ್ಗೆ. ಏನು ಡವ್ ಮಾಡ್ತಾಳೆ ನೋಡಿ ಗೈಸ್. ಈಗಲೇ ಹಿಂಗೆ ತಿಂದೆ ತಾನೆ? ನೀನು ಅವಾಗಲೇ ತಿಂದೆ ತಾನೆ ನೀನು? ಪ್ಲೀಸ್ ಮಾಡು, ಪ್ಲೀಸ್ ಅನ್ನು, ಪ್ಲೀಸ್ ಅನ್ನು. ಇರಮ್ಮ ತಿನ್ಸ್ಬಿಡಿ ಇರಮ್ಮ, ಪ್ಲೀಸ್ ಅನ್ನು. ನೋಡಿ ಗೈಸ್ ಹೆಂಗೆ ಮಾಡ್ತಾಳೆ. ಪ್ಲೀಸ್ ಅನ್ನು ಕಣ್ಣಿಂಗ್ ಮಾಡು, ಪ್ಲೀಸ್. ಅಯ್ಯೋ. ಸೊ ಇವರೆಲ್ಲ ಎಲ್ರಿಗೂ ಊಟ ಬಡಿಸಿ ಈಗ ಇವರಿಬ್ರು ಊಟ ಮಾಡ್ತಾವ್ರೆ. ಇವರೆಲ್ಲ ಊಟ ಮಾಡಿಕೊಂಡು ಸಂಜೆ ದೇವಸ್ಥಾನಕ್ಕೆ ಹೋಗ್ತೀರಾ? ಸಂಜೆ ದೇವಸ್ಥಾನ, ಎಸ್, ಸಂಜೆ ದೇವಸ್ಥಾನಕ್ಕೆ ಹೋಗ್ತೀವಿ ಗೈಸ್. ನಮ್ಮ ಬಾಸ್ ನೋಡಬೇಕು ಗೈಸ್. ನಮ್ಮಮ್ಮರೆಲ್ಲ ಊಟ ಆದಮೇಲೆ ಅವ್ರ ಹತ್ರ ಕಲೆಕ್ಷನ್ ಮಾಡಿಕೊಂಡು, ಇವತ್ತು ಯುಗಾದಿ ಹಬ್ಬಕ್ಕೆ ನಾನು ಹೇಳಿದ್ನಲ್ವ ಇಸ್ಪೀಟು ಅಂದರೆ ಕಾರ್ಡ್ಸು ಮತ್ತು ಪಚ್ಚಿ ಆಡ್ತಾರೆ ಅಂತ, ಅದಕ್ಕೆ ಆಡೋಕ್ಕೆ ಅಂತ ಹೋಗಿದ್ದೆ. ಆಡಿಕೊಂಡು ನಮ್ಮ ಅತ್ತಿಗೆ ಹತ್ರ 500 ರೂಪಾಯಿ ಕಲೆಕ್ಷನ್ ಮಾಡಿಕೊಂಡು, ನಮ್ಮ ಅಮ್ಮನ ಹತ್ರ 1000 ಕಲೆಕ್ಷನ್ ಮಾಡಿಕೊಂಡು, ನಮ್ಮ ಮಾವನ ಹತ್ರ 50 ರೂಪಾಯಿ ಕಲೆಕ್ಷನ್ ಮಾಡಿಕೊಂಡು, ಹಂಗೆ ಇನ್ನೊಬ್ಬರು ನನಗೆ ಇಂಪಾರ್ಟೆಂಟ್ ಇರೋರೊಬ್ಬರು 2000 ಫೋನ್ಪೇ ಮಾಡಿದರು. ಸೊ ಅವ್ರದ್ದೆಲ್ಲರದು ಇಸ್ಕೊಂಡು ಆಡೋಕ್ಕೆ ಅಂತ ಹೋಗಿದ್ದೆ. ಪಚ್ಚಿ ಆಡೋಕ್ಕೆ ಹೋಗಿ 2000 ಗೆತ್ಕೊಂಡ್ಬಂದಿದ್ದೀನಿ ಗೈಸ್. ಅಮೌಂಟ್ ಇಲ್ಲ ಇದೆ. 1500 ಅವ್ರ ಹತ್ರ ಇಸ್ಕೊಂಡಿದ್ದು, ಪ್ಲಸ್ 2000 ಫೋನ್ಪೇ ಮಾಡಿರೋದು ಅವರು, ಪ್ಲಸ್ ಇದಿಷ್ಟು ಗೆತ್ಕೊಂಡ್ಬಂದಿರೋದು. ಟಡಾ. ಸೊ ಹೋಗ್ಬಿಟ್ಟು ಗೆತ್ಕೊಂಡ್ಬಂದೆ. ಅಷ್ಟರಲ್ಲಿ ಇನ್ನೇನು ನಮ್ಮ ಮನೆಯವರು ಫೋನ್ ಮಾಡ್ತಿದ್ರು ನನಗೆ ಬಾ ಅಂತ. ಅಷ್ಟರಲ್ಲಿ ನಾನೇ ಬಂದೆ. ಯಾಕೆ ಅಂತಂದರೆ ಇವಾಗ ಸಂಜೆ ಆಯ್ತಲ್ಲ, ಸೊ ಇವರೆಲ್ಲರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಸೊ ಅದಕ್ಕೆ ನಮ್ಮ ಅದಕ್ಕೆ ಸೀರೆ ಹಾಕ್ಕೊಂಡು ಹಿಂಗೆ ರೆಡಿ ಆಗವ್ರೆ. ಕಿಡಿ ಇದರಲ್ಲಿ ಇವಳೊಬ್ಳು ಇವಳು ಹಿಂಗೆ ರೆಡಿ ಆಗೋಳೆ. ನಮ್ಮಮ್ಮ ರೆಡಿ ಆಗ್ತಾರೆ. ಸೊ ಇವರೆಲ್ಲ ಬಂದಮೇಲೆ ಇವಾಗ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು. ಬಟ್ ಗೈಸ್, ಹೋದ ವರ್ಷ ಇದ್ದಿದ್ದು ಕ್ರೇಜು ಅಥವಾ ಅದ್ರದ್ದು ಹಿಂದಿನ ವರ್ಷ ಮೀನ್ 2 ಇಯರ್ಸ್ ಬ್ಯಾಕ್ ಇದ್ದಿದ್ದು ಜೋಶು ಇವಾಗಿಲ್ಲ. ಆ್ಯಂಡ್ ಅಷ್ಟೊಂದು ಜನನೂ ಇಲ್ಲ. ಫಸ್ಟೆಲ್ಲ ಹೆಂಗೆ ತುಂಬ್ಕೊಂಡು ಆಡ್ತಿದ್ರು ಗೊತ್ತಾ. ಬಟ್ ಇವಾಗ ಅಷ್ಟೊಂದು ಜನ ಇಲ್ಲ. ಎಲ್ಲ ಅದೇ ಅವ್ರವ್ರ ಕೆಲಸ ಅದು ಇದು ಅಂತ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ನಾನು ಹೇಳೋದಿಷ್ಟೇ, ಯಾರೆಲ್ಲಾದರೂ ಹೊರಗಡೆ ಅಂದರೆ ಊರು ಹೊರಗಡೆ ಹೋಗಿ ಕೆಲಸ ಮಾಡ್ತಿರ್ತಾರಲ್ಲ, ಅವರೆಲ್ಲ ಹಬ್ಬಕ್ಕೆ ಅಂತ ಊರಿಗೆ ಬಂದು ಹಬ್ಬನ ಚೆನ್ನಾಗಿ ಆಚರಿಸಿ ಅಂತ ಹೇಳ್ತಾ, ಸೊ ಎಲ್ರಿಗೂ ಒನ್ಸ್ ಅಗೈನ್ ಹ್ಯಾಪಿ ಯುಗಾದಿ ಗೈಸ್. ನಮ್ಮಮ್ಮನೂ ರೆಡಿಯಾಗಿ ಬಂದವ್ರೆ. ಈಗ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು ಇವರೆಲ್ಲರೇ. ಇವಳು ಬರೋ ಪಾತ್ರೆ ಎಲ್ಲ ಕಿತ್ತಾಕ್ಲಿ. ಸೊ ಹಂಗೆ ಹೋಗ್ತಾ ನಮ್ಮ ಅಜ್ಜಿಗೆ ನೈಟಿಗೆ ಊಟ ಕೊಟ್ಬಿಟ್ಟು ಹೋಗ್ತೀವಿ ಗೈಸ್. ಸೊ ಈಗ ನಮ್ಮ ಬಾಸ್ ನೋಡೋಕೆ ಹೋಗೋಣ ಗೈಸ್. ಜೈ ಹನುಮಾನ್. ಬನ್ನಿ ಇವ್ರನ್ನೆಲ್ಲ ಕರ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಸೊ ಗೈಸ್, ಇವ್ರನ್ನೆಲ್ಲರೂ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಆಟ ಆಡೋದೆಲ್ಲ ನೋಡಿಕೊಂಡು ಕರ್ಕೊಂಬಂದೆ. ಇವಾಗ ನಾನಲ್ಲಿ ಆಡ್ತಿದ್ನಲ್ಲ, ಅದರದ್ದು ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಂಬನ್ನಿ ಆಯಿತಾ. ಮಸ್ತಾಗೈತೆ. ಸೊ ನೋಡೋದಲ್ಲ ಗೈಸ್, ಆ ಕ್ಲಿಪ್ಪಿಂಗು ಎಷ್ಟು ಚೆನ್ನಾಗಿತ್ತು ಅಂತ. ಸೊ ನಮ್ಮ ಕಡೆ ಹಿಂಗೆ ಯುಗಾದಿ ಹಬ್ಬದಲ್ಲಿ ಪಚ್ಚಿ ಆಟ ಅಂತ ಆಡ್ತಾರೆ. ಪಚ್ಚಿ ಅಂತಂದರೆ 6 ಬೇಳೆ ಇರುತ್ತೆ, ಅಂದರೆ ಹುಣಸೆ ಬೀಜ ಬರುತ್ತಲ್ವಾ, ಹುಣಸೆ ಬೀಜದ 6 ಬೀಜ ತಗೊಂಡು ಅದನ್ನು ಉಜ್ಜಿಬಿಟ್ಟು ಒಂದು ಸೈಡ್ ಬ್ಲ್ಯಾಕು ಒಂದು ಸೈಡ್ ವೈಟ್ ಇರುತ್ತೆ. ಸೊ ಅದನ್ನು ಹಿಂಗೆ ಅಲ್ಲಾಡ್ಸ್ಬಿಟ್ಟು ಹಿಂಗೆ ಬಿಟ್ಟಾಗ 1 3 5 ಬಿದ್ದರೆ ಒಂಟಿ ಅಂತ, 2 4 6 ಬಿದ್ದರೆ ಜೋಡಿ ಅಂತ.
ಸೊ ಅದನ್ನ ಆಪೋಸಿಟ್ ಅವ್ರು ಯಾರು ಅಲ್ಲಿಗೆ ದುಡ್ಡು ಕಟ್ಟಿರ್ತಾರಲ್ಲೋ ಅವ್ರು ಕೇಳ್ತಾರೆ ನೀವು ಇದು ಹೊಡಿಬೇಕು ಅಂತ. ಅದ್ರ ಆಪೋಸಿಟ್ ನಾವು ಹಾಕಿದಾಗ ಅಂದರೆ ಅವರು ಒಂಟಿ ಹಾಕಿ ಅಂತ ಹೇಳಿರ್ತಾರೆ, ನಾವು ಅದನ್ನು ಜೋಡಿ ಹಾಕಿದಾಗ ನಮಗೆ ದುಡ್ಡು ಬರುತ್ತೆ. ಇಲ್ಲ ಅಂತಂದರೆ ದುಡ್ಡು ಮುಂಡ ಮುಚ್ಕೊಂಡು ಹೋಗುತ್ತೆ. ಸೊ ಇವಾಗ ಹಂಗೆ ಆಡ್ಕೊಂಡು 2000 ಎತ್ಕೊಂಡು ಮನೆಗೆ ಬಂದಿದ್ದೀನಿ. ಸೊ ನೋಡಿ, ವಾರ ಎಲ್ಲ ಕೆಲಸ ಮಾಡಿಬಿಟ್ಟು ನಮ್ಮ ಮನೆಯವ್ರ ಫೀಲಿಂಗ್ ಕೇಳಿಸ್ತೀನಿ ಬನ್ನಿ ನಿಮಗೆ. ಯಾಕೆ? ಹಾಂ ಆಯ್ತು, ಹಾಕಿಸ್ಕೊಡ್ತೀನಿ. ಹಾಕ್ಸ್ಕೊಡ್ತೀನಿ, ತೋರಿಸ್ತೀನಿ ಇವಾಗ ಎಲ್ರಿಗೂ ತೋರಿಸ್ತೀನಿ. ನೀನು ಹೇಳ್ತಾ ಇದೀಯ ಅಂತ, ನೀನು ಹೇಳ್ತಾ ಇದೀಯ ಅಂದ್ಬಿಟ್ಟು ತೋರಿಸ್ತೀನಿ ಎಲ್ರಿಗೂ. ಅದಕ್ಕೆ ಅಂದರೂ ನಿಮ್ಗೆ ಎಷ್ಟು ಬ್ಯಾಡ್ ಲಕ್ ಅಲ್ವಾ? ವಾರ ಪೂರ್ತಿ ಕೆಲಸ ಮಾಡ್ತೀರಿ, ಒಂದಿನ ಹಬ್ಬ ಮಾಡ್ತೀರಿ. ಹಬ್ಬ ಮಾಡ್ತೀವಿ ಅಂತ ವಾರೆಲ್ಲ ಕ್ಲೀನ್ ಮಾಡೋದು. ಬರೀ ಒಂದಿನ ಹಬ್ಬ ಆಗ್ತದೆ ಮಾಡೋದು. ಬ್ಯಾಕ್ ಟು ಫಾರ್ಮ್ ಅಂದ್ಬಿಟ್ಟು ನಾರ್ಮಲ್ ಫಾರ್ಮ್ ಬೇಕಾಯ್ತು. ವಾರ ಪೂರ್ತಿ ಹಬ್ಬ ಮಾಡಿಬಿಟ್ಟು ಮೈಕ್ ಆನ್ ಆಯ್ತಾ ನೋಡು. ಗೊತ್ತಿಲ್ಲ ನಮ್ಮಮ್ಮರೆಲ್ಲರನ್ನ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಅಣ್ಣ ಇದಕ್ಕೆ ಗೈಸ್ ನಾನು ಹೇಳಿದ್ನಲ್ಲ ಕಾಡ್ಸು ಪಚ್ಚಿ ಆಡಕ್ಕೆ ಹೋಗಿದ್ದೆ. ಅಲ್ಲಿ ನಮ್ಮ ಬಾಯ್ ಸಿಕ್ಕಿದ್ರು. ಅಣ್ಣ ಮೂವಿ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಕರ್ಕೊಂಬಂದ. 9:30 ಶೋ ಐತೆ ಅಂದ್ಬಿಟ್ಟು ಕರ್ಕೊಂಡೋದ ಗೈಸ್. ನೋಡಿದ್ರೆ ಅಲ್ಲಿ 7:30 ಶೋ ಲಾಸ್ಟ್ ಅಂತೆ. ಸೊ ಅದಕ್ಕೆ ಇವಾಗ ಥಿಯೇಟ್ರ್ ಹತ್ರ ಹೋಗಿ ವಾಪಸ್ ಬಂದು ಇಲ್ಲಿ ಮಯೂರ ಬೇಕರಿಗೆ ಬಂದಿದ್ದೀವಿ ಏನಾದ್ರು ತಿನ್ನೋಣ ಅಂತ ಅಂದ್ಬಿಟ್ಟು. ಇಂಥ ನನ್ನ ಮಕ್ಳು ಸಿಕ್ಬಿಟ್ರೆ ಹಿಂಗೆ 9:30 ಶೋ ಎಲ್ಲ ಆಗೋದು 9:30 ಶೋ ಅಂತ ಅಂದ್ಬಿಟ್ಟು 7:30 ಶೋ ಲಾಸ್ಟ್ ಇರೋದು. 9:30 ಶೋ ಅಂದ್ಬಿಟ್ಟು ಕರ್ಕೊಂಬಂದಾನ ಮಚ್ಚ ಒಂದು. ಇಂಥವ್ರಿಂದನೇ ಇರೋದು, ಎಲ್ಲರಿಂದ ದೇಶ ಉದ್ಧಾರ ಆಯ್ತಾರದು ಇಲ್ಲಿ. ಸೊ ಇವಾಗ ಮಯೂರ ಬೇಕರಿಗೆ ಬಂದಿದ್ದೀವಿ ಗೈಸ್, ಏನಾರು ತಿನ್ಕೊಂಡು ಹೋಗೋಣ ಅಂತ. ಹಬ್ಬ ಅಂದ್ಬಿಟ್ಟು ಯಾವನು ಹೋಟ್ಲೂ ಮಾಡಿಲ್ಲ. ಏನಾದ್ರು ಕುಡಿತೀಯಾ? ಎಲ್ಲಪ್ಪ ಕೋಕಾ ಕೋಲಾ ಕುಡಿ. ಫ್ರೆಶ್ ಜ್ಯೂಸ್, ಕೋಕಾ ಕೋಲಾ. ಕೋಕಾ ಕೋಲಾ ಎಲ್ಲ ಕುಡಿಬೇಕು. ಅದೇ ಅಪ್ಪ, ಫ್ರೆಶ್ ಜ್ಯೂಸ್ ಅಂದ್ರೆ ಇವಾಗ ಮಾಡ್ಕೊಡ್ಬೇಕು. ಫ್ರೆಶ್ ಜ್ಯೂಸ್ ಅಂದ್ರೆ ಇವಾಗ ಮಾಡ್ಕೊಡ್ಬೇಕು ಗೈಸ್. ಅಂದ್ರೆ ನೋಡಿ, ಇದು ಮಯೂರ ಒಂದು ಔಟ್ಲೆಟ್ ಚೆನ್ನಾಗಿ ಮಾಡ್ಕೊಟ್ಟವ್ರೆ ಅಂತಂದ್ರೆ ಸಗದ ಮಾಡೋದು. ಮಯೂರ ಎಲ್ಲ ಹಿಂಗೆ ಮುಂಚೆ ಮಾಡೋದು. ಒಂದು ಫ್ರಾಂಚೈಸಿಂಗ್ ಕೊಟ್ಟರೆ ಇಷ್ಟು ಡೈಮೆನ್ಷನ್ ಇರಬೇಕು, ಹಿಂಗೆ ಇರಬೇಕು ಅಂತ ಮಾಡ್ಕೊಡ್ತಾನೆ. ಇನ್ಕ್ಲೂಡಿಂಗ್ ನೀನು ಇದೆಲ್ಲ ಐಟಮ್ ಇಡೋದು ಹಂಗೆ ಇಡಬೇಕು ಗೈಸ್. ನನಗೆ ಅದ್ರ ಮೇಲ್ಗಡೆ ಬಾಕ್ಸಸ್ ಇಷ್ಟ ಆಯಿತು, ಚೆನ್ನಾಗಿತ್ತು ನೋಡಿ. ಇರ್ಲಿ ಬಾ, ಮಾತಾಡಿದ್ರೆ ಕೇಕ್ ಆದ್ರೆ ಅಲ್ಲಿ ಮಾತಾಡೋದೆಲ್ಲ ಕೇಳಿಸ್ತದೆ ಕಂಡ್ಲಾ. ಮೈಕ್ ಇಸ್ಕೊಂಬ ಬಂದಿದ್ದೇನೋ ಮಾತಾಡ್ತಾರೆ. ಮೈಕ್ ಇಸ್ಕೊಳ ಅಂತವು ಏನು ಇಟ್ಕೊಂಡು ಗೈಸ್ ಮೈಕ್ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲೇನೋ ತಲೆಗೆ ಶೂಟ್ ಆಗ್ತಾವ. ಅಣ್ಣ ಮೈಕ್ ಕೊಡೋ, ನಿನ್ನ ಮಾತಾಡೋದೆಲ್ಲ ಕೇಳಿಸ್ತದೆ ಗೈಸ್. ಇವನು ನಾನು ಬೇಬಿ ಸಿಟ್ಟಿಂಗಿಂದನೂ ಫ್ರೆಂಡ್ಸು. ಇವಾಗ ಹಬ್ಬಕ್ಕೆ ಬಂದಿದ್ದಲ್ಲ, ಫುಲ್ ಬ್ಯುಸಿ ಆಗ್ಬಿಟ್ಟಾನೆ ಗೈಸ್. ಇವನು ಹೆಂಗೆ ಗೊತ್ತಾ, ಇವತ್ತು ಬೆಳಿಗ್ಗೆ ಇಲ್ಲಿರ್ತಾನೆ, ನಾಳೆ ಬೆಳಿಗ್ಗೆ ಮಂಗಳೂರಲ್ಲಿ ಇರ್ತಾನೆ, ನಾಡಿದ್ದು ಬೆಳಿಗ್ಗೆ ಬೆಂಗಳೂರಲ್ಲಿ ಇರ್ತಾನೆ, ಅದ್ರ ನಾಡಿದ್ದು ಬೆಳಿಗ್ಗೆ ಹುಣಸೂರಲ್ಲಿ ಇರ್ತಾನೆ. ಹಂಗೆ ವರ್ಲ್ಡ್ ವೈಡ್ ಟ್ರಿಪ್ ಹೊಡೆದಂಗೆ ಹೊಡಿತಾ ಇರ್ತಾನೆ, ಕರ್ನಾಟಕ ಸುತ್ತಾ ಇರ್ತಾನೆ. ಸೊ ಇವಾಗ ಸಿಕ್ಕಿದ್ರು ಪಾಪ, ಎಲ್ಲರೂ ಮೂವಿಗೆ ಹೋಗೋಣ ಅಂತ ಕರ್ಕೊಂಬಂದ್ರು. ನಮ್ಮ ಹೊಟ್ಟೆ ಅದೆಷ್ಟು ಉರಿಸ್ತಾವ್ರು. 9:30 ಶೋನೇ ಇಲ್ಲ ಗೈಸ್, 7:30 ಶೋ ಲಾಸ್ಟ್ ಅಂತೆ. ಸೊ ಅದಕ್ಕೆ ಮನೆಗೆ ಹೋಗ್ತಾ ಇದ್ದಲ್ಲ. ಸೊ ಬಂದ ಏನು ಬೇಡ ಮಮ್ಮ, ಏನಾದ್ರು ತಗೋ, ಏನಾದ್ರು ತಿನ್ನಮ್ಮ ಸುಮ್ಮನೆ. ಏನು ತಿನ್ನೋದು, ಏನು ತಗೋತಿದ್ದಿ ಹೇಳು? ಜ್ಯೂಸ್. ನನಗೊಂದು ವೆಜ್ ಪಫ್ ಹೇಳಪ್ಪ ಸಾಕು. ಇವತ್ತು ನಾನ್ ವೆಜ್ ತಿನ್ನಂಗಿಲ್ಲ ಗೈಸ್, ಯುಗಾದಿ ಅಲ್ವಾ, ಯುಗಾದಿ. ಸೊ ನಮ್ಮ ಮನೆಯವರೆಲ್ಲರನ್ನು ಬಿಟ್ಬಿಟ್ಟು ಹಂಗೆ ಹೋದೆ ನೋಡ್ಕೊಂಬರೋಣ ಅಂತ. ನಮ್ಮ ಅಣ್ಣ ಒಂದು 20,000 ಗೆದ್ದಾನೆ ಇವತ್ತು. ಹೋದ ವರ್ಷ 40,000 ಸೋತಿದ್ದ. ನಾನು ಹೋದೆ 2,000 ಗೆದ್ದೆ ಅಂತ ಅವಾಗಲೇ ಹೇಳಿದೆ. ಸೊ ಅಷ್ಟೇ ಗೆದ್ದಿದ್ದು ನಾನು ಈ ವರ್ಷ. ನೀನೆಷ್ಟು ಗೆದ್ಲ ಮಚ್ಚ? ನಾನು ಆಡಲ್ಲ ಮಚ್ಚ. ಇವನು ಆಡಿಲ್ಲ. ನೀನೆಷ್ಟು ಸೋತ್ಲಾ ಗೈಸ್? ಇವ್ ನೋಡಿ ಬೆಳಗ್ಗೆಯಿಂದ ಆಡೋನೆ, 1 ರೂಪಾಯಿನೂ ಸೋತಿಲ್ಲ, 1 ರೂಪಾಯಿನೂ ಗೆದ್ದಿಲ್ಲ ಪಾಪ. ಎಷ್ಟರಲ್ಲೇ ಐತೆ ಅಷ್ಟರಲ್ಲೇ ಐತೆ. ಪುಣ್ಯವಂತ. 14 ಹೋಗಿತ್ತು, ವಾಪಸ್ ಆಯ್ತಾ? 14 ಸೋತ್ಬಿಟ್ಟಿದ್ದ ಗೈಸ್. ಅವ್ನ ಮಕ್ಕ ನೋಡಕ್ ಆಯ್ತಿಲ್ಲ ಪಾಪ, ಪಟ್ಟೆ ಒಳಗೆ ಕೂತವನೇ ಅಂತ ಹಾಕ್ಲಿಸ್ತಾವನೆ. ಹೆಂಗ್ ಹಾಕ್ಲಿಸ್ತಿದ್ದ ಅವನು, ಹಾಕ್ಲಿಸ್ಕೊಂಡು ಕೂತಿದ್ದ. ಅದಾದ್ಮೇಲೆ ಪಾಪ ಹೆಂಗೋ 14,000 ವಾಪಸ್ ಗೆದ್ಕೊಂಡು ಬಂದವನೆ. ಇಲ್ಲಿ ಬಾರ ಇವನು ಕರ್ನಾಟಕದವನೇ, ಬಟ್ ಕೇರಳಿಯನ್ಸ್ಗೆ ನೋಡಿ ಕನ್ವರ್ಟ್ ಆಗವನೆ. ಕರ್ನಾಟಕದಲ್ಲಿ ಹುಟ್ಟಿ ನಮ್ಮೂರ ಪಕ್ಕದಲ್ಲಿ ಹುಟ್ಟಿರೋದು. ಬಟ್ ಏನು ಕಾರಣ ನೋಡಿ, ಒಳ್ಳೆ ಕೇರಳಿಯನ್ಸ್ ಕಾಣಂಗ್ ಕಾಣ್ತಾನೆ. ಯಾಕೆಂತಂದ್ರೆ ಆ ಮುಸ್ಟ್ಯಾಚು, ಬಿಯರ್ಡ್ ಎಲ್ಲ ತೆಗೆದು ಆ ಫ್ರೆಂಚ್ ಬಿಯರ್ಡ್ ಹಾಕಿ ಸೇಮ್ ಕೇರಳದ ಒಂಥರ ಕಾಣ್ತಾನೆ. ಬನ್ನಿ ಗೈಸ್, ಇವಾಗ ಇಲ್ಲೇನಾದ್ರು ತಿನ್ಕೊಂಡು ಶುರುವಾಗೋಣ. ಏನು ಹೇಳಿಲ್ಲ ಮಚ್ಚ, ಆರ್ಡ್ರ್ ಏನು ಹೇಳ್ದು? 4 ಪೊಮಗ್ರೆನೇಟ ಸಾಕ್ಬಿಡ್ತು. 3 ಯಾಕೆ ಇಡಲ್ಲ, ಅವೈದ ಪುಡಿ ಯಾಕಿಲ್ಲ? ಮಂಗಳೂರು ಜೀರಾ ತಗೊಂಡ. ಇರ್ಲಿ ತಿನ್ನು. ಬಿಂದು ಲವರ್ ಜೀರಾ ಅಂತ ಗೈಸ್. ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ಎಲ್ಲರೂ ವೆಜ್ ಪಫ್ ತಿಂತಾ ಇದೀವಿ. ವೆಜ್ ಪಫ್ ವಿತ್ ಪೊಮಗ್ರೆನೇಟ್ ಜ್ಯೂಸ್. ಓಕೆ, ಸೊ ಇದು ತಿನ್ಕೊಂಡು ಇಲ್ಲಿಂದ ಸುಸ್ತಾಗಿ ಮನೆಗೆ ಹೋಗೋಣ. ಬನ್ನಿ ಫಸ್ಟ್ ಈಗ ನೆಮ್ಮದಿಯಾಗಿ ತಿನ್ನೋಣ ಗೈಸ್. ತಿಂದರೆ ನೆಮ್ಮದಿಯಾಗಿ ತಿನ್ನಬೇಕು.
ಕುಡಿದ್ರೆ ನೆಮ್ಮದಿಯಾಗಿ ಕುಡಿಬೇಕು. ಕೈ ಮುಗಿದ್ರೆ ಮಚ್ಚ ನೆಮ್ಮದಿಯಾಗಿ ಕೈ ಮುಗಿಬೇಕು. ಸಕ್ಕು ಹೇಳಿಲ್ವಾ ಅಲ್ಲಿ? ಗೊತ್ತಾನೆ. ಸೊ ಗೈಸ್, ನಾವು ಮಯೂರ ಹೋಟ್ಲಲ್ಲಿ ಏನೇನು ತಿಂದ ಮಚ್ಚ? ಪಪ್ಸು, ಪೊಮೊಗ್ರನೇಟ್ ಜ್ಯೂಸು, ಬಿಂದು ಜೀರಾ ಕುಡ್ಕೊಂಡು ಮ್ಯಾಕ್ಸ್ ಬಿಟ್ಟ ತಿನ್ಕೊಂಡು ಈಗ ಮನೆಗೆ ಹೋಗ್ತಾ ಇದೀವಿ. ಆ್ಯಸ್ ಯು ನೋ, ಒಂದು ನಿಮಿಷ, ಆ್ಯಸ್ ಯು ನೋ ಕೇರ್ಪೇಟಲ್ಲಿ ಯಾವುದು ಹೋಟ್ಲ್ ಗಿಟ್ಲು ಇರಲಿಲ್ಲ. ಸೊ ಈಗ ಏನೋ ಯಾವುದೋ ಮಚ್ಚ, ಅದು ಯಾವುದೋ ಗಾದೆ ಐತಲ್ಲ, ಏನದು ಹಳೆ ಶಿವನ್ ಪಾದವೆ ಗತಿ ಅಂದ್ಕೊಂಡು ಏನೋ ಬರ್ತದಲ್ಲ ಗಾದೆ. ಸೊ ಹಂಗೆ ಇವಾಗ ಮನೆಗೆ ಹೋಗ್ಬಿಟ್ಟು ಅದೇ ಅನ್ನ ಸಾಂಬಾರು ತಿನ್ನೋ ಗತಿ ಬಂದೈತೆ ನಮಗೆ. ಸೊ ಇವಾಗ ಇಲ್ಲಿಂದ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ಪಾಚ್ಕೊಂಡ್ಬಿಡ್ದೆ ಗೈಸ್. ಐ ಹೋಪ್ ಎಲ್ಲರದ್ದು ಯುಗಾದಿ ಹಬ್ಬ ಸಕ್ಕದಾಗಾಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಯಾರು ಚೆನ್ನಾಗಿಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಚೆಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್. ಬಾಯ್ ಹೇಳೋ, ಬಾಯ್ 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 ಹೇಳೋ, ಬಾಯ್ ಬಾಯ್.